ದಾಖಲೆ ಬಜೆಟ್ ಮಂಡನೆಗೆ ಇದೀಗ ಸರಣಿ ಸಭೆಗೆ ಮುಂದಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ 5 ದಿನಗಳಲ್ಲಿ 50ಕ್ಕೂ ಹೆಚ್ಚು ಇಲಾಖೆಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಸಿಎಂ ಇದೀಗ ಇಲಾಖಾವಾರು ಸಭೆ ಬಳಿಕ ಸಂಘಟನೆಗಳ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸೋದಕ್ಕೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಸಂಘಟನಾವಾರು ಸಭೆಯಲ್ಲಿ ಏನ್ ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯ, ಯಾವುದ್ರ ಬಗ್ಗೆ ಕುರಿತು ಮಾತನಾಡ್ತಾರೆ ಎಲ್ಲವೂ ಕೂಡ ನೋಡ್ತಾ ಹೋಗೋಣ. 5 ದಿನಗಳಲ್ಲಿ 50ಕ್ಕೂ ಹೆಚ್ಚು ಇಲಾಖೆಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಇದೀಗ ಇಲಾಖಾವಾರು ಸಭೆ ಬಳಿಕ ಸಂಘಟನೆಗಳ ಜೊತೆ ಸಿಎಂ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ದಾಖಲೆ ಬಜೆಟ್ ಮಂಡನೆಗೆ ನಡೆಸ್ತಾ ಇರುವಂತಹ ಸರಣಿ ಸಭೆ. ಈಗ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರ ನಡುವೆ ಪವರ್ ಶೇರಿಂಗ್ ವಾರ್ ನಡೀತಾ ಇದೆ. ಈ ಒಂದು ಪವರ್ ಶೇರಿಂಗ್ ವಾರ್ ನಡೆಯುವಂತಹ ಸಂದರ್ಭದಲ್ಲಿ ಈಗ ದಾಖಲೆ ಬಜೆಟ್ ಕೂಡ ಆಗಬೇಕಾಗಿದೆ, ಮಂಡನೆ ಆಗಬೇಕಾಗಿದೆ. ಈಗ ಈ ದಾಖಲೆ ಮಂಡನೆಗಳು ಮತ್ತೆ ಕೆಲವೊಂದು ಚುನಾವಣೆಗಳಿರೋದ್ರಿಂದ ಸಿಎಂ ಬದಲಾವಣೆ ಆಗೋದು ಒಂಥರ ಜೇನ್ ಕೂಡಿಗೆ ಕೈ ಹಾಕ್ತಾಗೆ. ಹಾಗಾಗಿ ದಾಖಲೆ ಬಜೆಟ್ ಏನಿದೆ ಇದ್ರ ಬಗ್ಗೆ ಮಂಡನೆ ಮಾಡುವ ದಾಖಲೆ ಬಜೆಟ್ ಮಂಡನೆ ಮಾಡೋದು ಹೇಗೆ, ಯಾವಾಗ, ಏನು, ಎತ್ತ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಣಿ ಸಭೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕಂದ್ರೆ ಈಗ ಏನು 5 ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಬ್ಯುಸಿ ಆಗಿದ್ದಾರೆ. ಈ 5 ದಿನಗಳಲ್ಲಿ 50ಕ್ಕೂ ಹೆಚ್ಚು ಇಲಾಖೆಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದು. ಇದೀಗ ಇಲಾಖಾವಾರು ಸಭೆ ಬಳಿಕ ಸಂಘಟನೆಗಳೇನೇನಿದಾವೆ ಆ ಸಂಘಟನೆಗಳ ಜೊತೆ ಕೂಡ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಘಟನಾವಾರು ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೋಮವಾರ ಖಾಸಗಿ ಸಾರಿಗೆ ಸಂಘಟನೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದು. ಖಾಸಗಿ ಸಾರಿಗೆ ಸಂಘದ ಮುಖಂಡರು, ಮಾಲೀಕರು ಈ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ವಿಧಾನಸೌಧದ 3ನೇ ಮಹಡಿಯ 334ನೇ ಕೊಠಡಿಯಲ್ಲಿ ನಡೆಯಲಿರುವಂತಹ ಈ ಸಭೆ ಸಾರಿಗೆ ಸಚಿವರು, ಕಾರ್ಯದರ್ಶಿಗಳು, ಆಯುಕ್ತರು, ಸಾರಿಗೆ ಸಂಘಟನೆ ಮುಖಂಡರುಗಳು ಈಗ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಈ ಸಭೆಯಲ್ಲಿ. ಇನ್ನು ಈ ಸಭೆಯಲ್ಲಿ ಸಂಘಟನೆಗಳ ಬೇಡಿಕೆಗಳೇನೇನಿದೆ, ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ಏನೇನು ಆಗಿದೆ, ಏನು ಆಗಬೇಕು, ಇನ್ನು ಫೆಸಿಲಿಟೀಸ್ ಏನು ಬೇಕು ಅನ್ನೋದನ್ನ ಸಂಘಟನೆಗಳ ಜೊತೆ ಬೇಡಿಕೆ ಏನಿದೆ ಇದೆಲ್ಲವನ್ನು ಕೂಡ ಈಗ ಸಂಕ್ಷಿಪ್ತವಾಗಿ ಮಾತನಾಡೋದಕ್ಕೆ ಅಂತ ಸಿಎಂ ಸಿದ್ದು ಈಗ ಸಾಲು ಸಾಲು ಸಭೆಯನ್ನು ನಡೆಸ್ತಾ ಇದ್ದಾರೆ. ದಾಖಲೆ ಬಜೆಟ್ ಮಂಡನೆಗೆ ಈಗ ಸರಣಿ ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ಕೊಳ್ತಾ ಇದ್ದಾರೆ.